ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ಬ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 7:45 ಆಗಿದೆ. ಬಿಸಿಲು ನೋಡಿ ಎಷ್ಟೊಂದು ಸುರಿತಾ ಇದೆ. ಲಯ ಅಂತೂ 7 ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಎದ್ಬಿಡ್ತಾಳೆ. ಯಾರು ಎದ್ದೊಳ್ಳಿ ಯಾರು ಬಿಡಲಿ 7 ಗಂಟೆಗೆ ಎದ್ಬಿಟ್ಟು ಅವಳು ಪಾಡಿಗೆ ಅವಳು ಏನಾದರೂ ಆಟ ಆಡ್ತಾ ಇರ್ತಾಳೆ. ನಾನು ಕಿಚನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ಬಬಲ್ಸ್ ತೊಗೊಂಡು ಬಾಲ್ಕನಿಗೆ ಬಂದುಬಿಟ್ಟಿದ್ದಾಳೆ. ನಾನು ಬಾತ್ರೂಮಿಗೆ ಹೋಗಿದ್ದಾಳೇನೋ ಅಂದ್ಕೊಳ್ತಾ ಇದ್ದೀನಿ. ಅವಳು ಬಬಲ್ಸ್ನ ಬಾತ್ರೂಮ್ಗೆ ಹೋಗಿ ಬಬಲ್ಸ್ ನೀರು ಖಾಲಿ ಆಗಿತ್ತು ಅಂತೇಳಿ ಮತ್ತೆ ಸೋಪ್ ನೀರನ್ನ ಮಾಡ್ಕೊಂಬಂದು ಇಲ್ಲಿ ಊದ್ತಾ ಇದ್ದಾಳೆ. ಅದು ಬರ್ತಾ ಇಲ್ಲ ಸರಿಯಾಗಿ ಬಬಲ್ಸು. ಹಾಗಾಗಿ ನನಗೆ ಕೇಳ್ತಾ ಇದ್ಲು, ಅಮ್ಮ ಇದು ಬರ್ತಾನೆ ಇಲ್ಲ ಬಬಲ್ಸು, ಏನೋ ಆಗಿಬಿಟ್ಟಿದೆ ಅಂಥೇಳಿ. ಅದು ಬೇರೆ ನೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಲ್ವಾ ಬಬಲ್ಸು. ಆದರೆ ಹನಿಗೆ ಲಯಗೆ ಬಬಲ್ಸ್ ಅಂದರೆ ತುಂಬಾ ಇಷ್ಟ. ಲಯಗಂತೂ ಕನಸಲ್ಲೂ ಕನ್ವರ್ಸ್ತಾ ಇರ್ತಾಳೆ ಬಬಲ್ಸ್ ಏನಾದರೂ ತಂದುಬಿಟ್ರೆ. ಹಾಗೆ ಅವಳು ಇನ್ನು ಹನಿಗೆ ನೆನೆನೇ ವ್ಯಾಕ್ಸಿನ್ ಆಗಿತ್ತು. ಹಾಗಾಗಿ ಅವಳಿಗೆ ಇವತ್ತು ಸ್ವಲ್ಪ ಕಾಲು ನೋವಿದೆ ಮತ್ತು ರಾತ್ರಿ ಕೂಡ ಜ್ವರ ಬಂದುಬಿಟ್ಟಿತ್ತು. ಇವಾಗೇನು ಇಲ್ಲ, ಇವಾಗ ಆಲ್ರೆಡಿ ಬೆಳಗ್ಗೆ ಆಗೋಯ್ತಲ್ಲ. ರಾತ್ರಿ ಟ್ಯಾಬ್ಲೆಟ್ ನುಂಗಿದ್ಲು, ಇವಾಗಿಲ್ಲ. ಆದರೂ ನಾನು ಕೂಡ ಎಬ್ಸೋದೇನು ಬೇಡ ಬಿಡು ಮಲಗಲಿ ಅಂಥೇಳಿ ಬಿಟ್ಬಿಟ್ಟಿದ್ದೆ. ಇನ್ನು ಟೈಮ್ ಆಯಿತು, ಎದ್ದಳು ಹನಿ. ಮತ್ತೆ ಅವಳಿಗೆ ಮೆಡಿಷನ್ ಇರುತ್ತೆ 9 ಗಂಟೆಗೆಲ್ಲ. ಮತ್ತು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಅನ್ನೋಷ್ಟೊತ್ತಿಗೆ 9 ಗಂಟೆ ಆಗೋಗ್ಬಿಡುತ್ತೆ. ನೀನು ಎದ್ದರೆ ಬೆಟರು, ಎದ್ದೋಳಮ್ಮ ಅಂಥೇಳಿ ಎಬ್ಬಿಸ್ತಾ ಇದ್ದೀನಿ. ಹಾಗೂ ಕಷ್ಟಪಟ್ಕೊಂಡು ಎದ್ದೊಳ್ತಾ ಇದ್ದಾಳೆ. ಅಂತೂ ಇಂತೂ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಲು. ನಾವು ಯಾವ ಥರ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಫೀವರ್ ಬರುತ್ತಲ್ವ, ಹಾಗೆಯೇ ಅವಳಿಗೂ ಕೂಡ 4 ಇಂಜೆಕ್ಷನ್ ಹಾಕಿದ್ದಾರೆ. ತೊಡೆಗೆ ಹಾಕಿದ್ದಾರೆ, ಒಂದು ತೊಡೆಗೆ 2, ಒಂದು ತೊಡೆಗೆ 2. ಪಾಪ ಎಷ್ಟು ಪೇನ್ ಆಗ್ತಾ ಇರುತ್ತೆ. ಒಂದು ಕಾಲನೇನು ನೋವಿಲ್ವಂತೆ, ಇನ್ನೊಂದು ಕಾಲಲ್ಲಿ ತುಂಬ ಪೇನ್ ಇದೆ ಅಮ್ಮ ಅಂತ ಹೇಳ್ತಾ ಇದ್ಲು. ಫೀವರ್ ಬಂದರೆ ಒಳ್ಳೇದಂತೆ. ನನಗೂ ಕೂಡ ಬಂದರೆ ಬರಲಿ ಬಿಡಮ್ಮ, ಬಂದ್ರೇ ಒಳ್ಳೆಯದು ಅಂತ ಹೇಳಿದಾರಲ್ವ ಡಾಕ್ಟ್ರು. ಏನೂ ಆಗಲ್ಲ ಅಂತ ಹೇಳಿ ರಾತ್ರಿ ಮೆಡಿಷನ್ನ ಕೊಟ್ಟಿದ್ದೆ. ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾಳೆ. ಆದರೆ ಕಾಲು ನೋವು ಕಡಿಮೆ ಆಗೋಕ್ಕೆ ಒಂದು 2-3 ದಿನ ಟೈಮ್ ಬೇಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅಷ್ಟೊಂದು ಪೇನ್ ಅಂತ ಇದ್ಲು ಅವಳು. ಇನ್ನು ವ್ಯಾಕ್ಸಿನ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಅವಳಿಗೆ 2 ವರ್ಷದವರೆಗೂ ವ್ಯಾಕ್ಸಿನ್ ಇರುತ್ತೆ. ಇನ್ನು ಸ್ಕೂಲ್ಗೆ ಕಳಿಸ್ಬೋದು ಅಂತ ಹೇಳಿದ್ದಾರೆ. ಆದರೆ ಇವಾಗಲೆಲ್ಲ ಇನ್ನೂ ಒಂದು 2-3 ತಿಂಗಳು ಬಿಟ್ಟು. ಅಂತೂ ಇಂತೂ 3 ವರ್ಷ ಮನೇಲಿದ್ದು ಇನ್ನು ಸ್ಕೂಲ್ಗೆ ಹೋಗ್ತಾಳೆ ಅನ್ನೋ ಖುಷಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಪಾಪ ಹೆಂಗೆ ಓದ್ತಾಳೋ, 3 ವರ್ಷದಿಂದ ಮನೇಲೇ ಇದ್ದಾಳೆ, ಅವಳಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಹೆಂಗೆ ತಗೋತಾಳೋ ಅಂತ ಅನಿಸುತ್ತಾ ಇರುತ್ತೆ. ಮೈಂಡ್ಗೂ ಜಾಸ್ತಿ ಸ್ಟ್ರೆಸ್ ತೊಗೊಳಂಗಿಲ್ಲ ಅಲ್ವಾ. ಹಾಗಾಗಿ ಆವಾಗಲೂ ಅವಳಿಗೆ ಬೇರೆ ಬುಕ್ಕುಗಳನ್ನ ತೊಗೊಂಬಂದು ಎಲ್ಲ ಓದಿಸ್ಬೋದಾಗಿತ್ತು. ಅವ್ರ ಮೂಡ್ ಸ್ವಿಂಗ್ಸ್ ಎಲ್ಲ ಆಗ್ತಾ ಇರುತ್ತೆ ಅವ್ರಿಗಿರೋ ಪ್ರಾಬ್ಲಮ್ಗೆ. ಹಾಗಾಗಿ ನಾನು ಯಾವುದನ್ನು ಅವಳಿಗೆ ಫೋರ್ಸ್ ಮಾಡಿ ಇದನ್ನು ಮಾಡು ಅದನ್ನು ಮಾಡು ಅಂತೆಲ್ಲ ಅಂತ ಇರಲಿಲ್ಲ. ಅವಳಿಗೇನು ಇಷ್ಟನೋ ಅದು ಮಾಡಮ್ಮ ಅಂತ ಹೇಳಿ ಬಿಟ್ಬಿಟ್ಟಿದೆ. ಇನ್ನು ಮುಂದೆನೂ ಅಷ್ಟೇ ಅವಳು ಹಾಗೆ ಮಾಡಲಿ ಹೀಗೆ ಮಾಡಲಿ ಅನ್ನೋ ಫೋರ್ಸ್ ಎಲ್ಲ ಇಲ್ಲ. ಆರಾಮಾಗಿ ಅವಳಿಗೆ ಹೆಂಗೆ ಕಂಫರ್ಟಬಲ್ ಆಗಿ ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೋ ಹಾಗೆ ಮಾಡಲಿ. ಅಷ್ಟೇ ಮಾರ್ಕ್ಸ್ ತೊಗೋಬೇಕು, ಇಷ್ಟೇ ತೊಗೋಬೇಕು, ನೀನು ಅದನ್ನೇ ಓದಬೇಕು ಇದನ್ನೇ ಓದಬೇಕು ಅನ್ನೋದೆಲ್ಲ ಇಲ್ಲ. ಯಾಕಂದರೆ ಅವಳು ಇವಾಗ ಜೀವನ ಮಾಡ್ತಾ ಇರೋದೇ ದೊಡ್ಡ ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನಮಗೆ. ಹಾಗಾಗಿ ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಕಡಲೆಪುರಿ ಒಗ್ಗರಣೆನ ಮಾಡಿದ್ದೆ. ಲಾಸ್ಟ್ ಟೈಮ್ ಮಾಡಿದಾಗ ಹನಿಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ಕಡಲೆಪುರಿ ಒಗ್ಗರಣೆ ಮಾಡ್ಕೊಡಮ್ಮ ಅಂತ ಹೇಳಿದ್ಲು. ಹಾಗಾಗಿ ಅದನ್ನು ನೆನೆಸ್ಬಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಎಷ್ಟು ಮಣ್ಣಿತ್ತು ಅಂದರೆ ನನಗೆ ಅನಿಸ್ತಾ ಇತ್ತು, ಇಷ್ಟೊಂದು ಮಣ್ಣನ್ನು ಗಂಡ್ಮಕ್ಳು ತಿಂದರೆ ಕಿಡ್ನಿ ಸ್ಟೋನ್ ಆಗದೆ ಇನ್ನೇನು ಅಂಥೇಳಿ. ಕಡಲೆಪುರಿನ ಹೆಚ್ಚಾಗಿ ಗಂಡ್ಮಕ್ಳು ತಿಂದರೆ ಕಿಡ್ನಿ ಸ್ಟೋನ್ ಆಲ್ಮೋಸ್ಟ್ ಆಗುತ್ತೆ. ಇವಾಗ ಅಚ್ಚುನೂ ಅಷ್ಟೊಂದೇನು ತಿನ್ನಲ್ಲ. ಅವರಿಗೆ ಬೇರೆ ಬೇರೆ ಸ್ನ್ಯಾಕ್ಸ್ನ ಮಾಡಿಕೊಡ್ತಾ ಇರ್ತೀನಿ. ಇನ್ನು ನನ್ನ ಬೆಳಗ್ಗೆ ದಿನಚರಿ ಅಂತೂ ಫಸ್ಟ್ ಲಯಗೆ ಸ್ನಾನ ಮಾಡಿಸೋದು, ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಕಸ ಗುಡಿಸ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು ಇದಿರುತ್ತೆ. ಹನಿನೂ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಇವತ್ತು ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಹಾಗಾಗಿ ಅವಳು ಏನಕ್ಕೂ ಕರೆದಿಲ್ಲ ಇವತ್ತು. ಕಸ ಗುಡಿಸೋದು ಮತ್ತು ಆ ಟಾಯ್ಸ್ಗಳನ್ನೆಲ್ಲ ಎತ್ತಿಡೋದು, ಅವ್ರದ್ದು ಆಟ ಸಾಮಾನು ಏನಾದರೂ ಎತ್ತಿಡೋದು, ಇದೆಲ್ಲನೂ ಮಾಡಿಕೊಡ್ತಾ ಇರ್ತಾಳೆ. ನಾನು ಫಸ್ಟ್ ಲಯಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಯಾಕಂದರೆ ಅವಳು ಎದ್ದಿದ ತಕ್ಷಣವೇ ಸ್ವೆಟ್ ಆಗಿಬಿಡ್ತಾಳೆ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಳೆ ಅವಳು. ಹಾಗಾಗಿ ಅವಳಿಗೆ ದಿನಕ್ಕೆ 2 ಸತಿ ಸ್ನಾನ ಮಾಡಿಸ್ತೀನಿ ಕಂಪಲ್ಸರಿ, ಕಡಿಮೆ ಅಂದ್ರೂ. ಇಲ್ಲ ಅಂದರೆ 3 ಟೈಮು ಆಗಿಬಿಡುತ್ತೆ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ, ಚಳಿಗಾಲ ಬಂದರೆ ಅವಳು ನಾರ್ಮಲಾಗಿ 1 ಸತಿ ಸ್ನಾನ ಮಾಡ್ತಾಳೆ. ಸಾಯಂಕಾಲ ಟೈಮು ಮಾಮೂಲಿಯಾಗಿ ಕೈಕಾಲು ಮುಖ ತೊಳಿತಾಳೆ. ಇನ್ನು ಲಯ ಕೆಲಸ ಏನಾದರೂ ಮಾಡಿಸ್ತಾ ಇದ್ದೀನಿ, ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಬಟ್ಟೆ ಹಾಕ್ತಾ ಇದ್ದೀನಿ ಅಂತಂದ್ಬಿಟ್ರೆ ನೋಡಿ, ಅವಳು ಏನು ಮಾಡ್ತಾಳೋ ಅಲ್ಲಿವರೆಗೂ ನಾನು ನಿಂತ್ಕೊಂಡು ನೋಡಬೇಕು, ಅವಳಿಗೆ ರಿಯಾಕ್ಟ್ ಮಾಡಬೇಕು. ಇಲ್ಲ ನಾನು ಪಡೆದು ನಾನು ಹೋಗ್ಬಿಟ್ಟೆ ಅಂದರೆ ನೀನು ನನಗೆ ಗಮನಿಸಲೇ ಇಲ್ಲ, ಹೋಗ್ಬಿಟ್ಟೆ, ನನ್ನ ಮಾತಾಡಿಸ್ಲೇ ಇಲ್ಲ ನೀನು ಸರಿಯಾಗಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಒಟ್ಟಿನಲ್ಲಿ ಏನಾದರೂ ಒಂದು ಟಾಪಿಕ್ ಹೇಳ್ತಾ ಇರ್ತಾಳೆ. ರೆಡಿ ಮಾಡಿಸೋವಾಗಾಗಿರಲಿ, ಸ್ನಾನ ಮಾಡಿಸೋವಾಗಲೂ ಅಷ್ಟೇ ವಟ 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 ಅಂತಿರ್ತಾಳೆ ಲಯ. ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾಳೆ ಲಯ ಅಂತೂ. ಇನ್ನು ನನ್ನ ಕೆಲಸಗಳು ಏನಿದೆ ಮಾಮೂಲಿಯಾಗಿ ಅದೆಲ್ಲ ಮುಗಿಸ್ಬಿಟ್ಟು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ಲಯಗೆ ಸ್ನಾನ ಮಾಡಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಕಡಿಮೆ ಆಯಿತು ಅಂತಲೇ ನನಗೆ. ಯಾಕಂದರೆ ಇಲ್ಲಾಂದರೆ ಅವಳದೇ ಒಂದು ಕೆಲಸ ಇದೆ ಅಂತೇಳಿ ಮೈಂಡಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಅವಳದು ಮುಗಿಸ್ಬಿಟ್ಟು ಆಮೇಲೆ ನಾನು ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಂದೇನು ಕೆಲಸಗಳಿದೆ ಅದು ಮಾಡ್ಕೊಂಬಿಡ್ತೀನಿ. ಅವಳಿಗೆ ಇಷ್ಟ ಇಲ್ಲದೆ ಇರೋದು ಅಂದರೆ ತಲೆ ಬಾಚಿಸ್ಕೊಳ್ಳೋದು. ತಲೆ ಬಾಚ್ಕೊಡ್ತೀನಿ ಬಾ ಲಯ ಅಂದರೆ ಸಾಕು, ಓಡೋಗ್ತಾ ಇರ್ತಾಳೆ. ನಂಗೆ ತಲೆ ಬಾಚೋದಂದರೆ ಇಷ್ಟ ಇಲ್ಲ ಅಂತೇಳಿ. ಉದ್ದ ಕೂದಲು
ಕೂದಲಿತ್ತು ಅಂತ ಹೇಳಿ ಹೇರ್ ಶಾರ್ಟ್ ಮಾಡಿಸಿರೋದೇ ಅದಕ್ಕೋಸ್ಕರ. ಅವಳು ತಲೆ ಬಚ್ಚಿಸ್ಕೊಳ್ಳಲ್ಲ, ತುಂಬ ಕಷ್ಟಪಡ್ತಾಳೆ ತಲೆ ಬಚ್ಕೊಳ್ಳೋಕ್ಕೆ ಅಂಥೇಳಿ. ಆ ಚಿಕ್ಕ ಕೂದಲು ಬಚ್ಚಿಸ್ಕೊಳ್ಳಲ್ಲ ಅವಳು. ನನಗೆ ಬಾಚ್ಬೇಡ, ನಂಗೆ ಇಷ್ಟ ಇಲ್ಲ, ಬೋಡಿನೇ ಮಾಡಿಸ್ಬಿಡ್ಬೇಕಾದ್ರೆ ಅಂತ ಹೇಳ್ತಾ ಇರ್ತಾಳೆ. ಮಗು ಅಲ್ವಾ, ಇನ್ನೂ ಗೊತ್ತಾಗಲ್ಲ. ಹಾಗಾಗಿ ಆದರೆ ಒಂದು ಸತಿ ತಲೆ ಬಾಚಲೇಬೇಕು. ದಿನಕ್ಕೆ ಒಂದು 2 ಸತಿನಾರು ತಲೆ ಬಾಚಿದ್ರೆ ಸ್ವಲ್ಪ ಕೂದಲು ಸೆಟ್ ಆಗಿರುತ್ತೆ, ಇಲ್ಲಾಂದರೆ ಆಕೆ ಎದ್ರುಕೊಂಡಂಗಿರುತ್ತೆ. ಹಾಗಾಗಿ ಒಂದು ಏರ್ ಬಂಡ್ ಹಾಕ್ಕೊಂಡು ಅವಳು ಕೂಡ ರೆಡಿ ಆದ್ಲು ಅಜ್ಜಿ ಮನೆಗೆ ಹೋಗೋದಕ್ಕೆ. ನಾನು ಕೂಡ ರೆಡಿ ಆದೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಅಜ್ಜಿದು ಇವತ್ತು ಬರ್ಡೇ ಇದೆ, ಅಂದರೆ ನನ್ನ ಫ್ರೆಂಡ್ ಅವ್ರ ಅಮ್ಮಂದು ಬರ್ಡೇ ಇದೆ. ಹಾಗಾಗಿ ಅಲ್ಲಿ ಹೋಗೋಣ ಅಂತೇಳಿ ಎಲ್ಲ ರೆಡಿಯಾಗಿದ್ದೀವಿ. ಅಚ್ಚು ಕೂಡ ಇರಲಿಲ್ಲ, ಅವರು ಕೆಲಸದಲ್ಲಿ ಇದ್ದರು. ಮತ್ತು ಕೆಲಸ ಮುಗಿಸ್ಕೊಂಡಾಗೆ ಆಫೀಸ್ ಕೆಲಸನೂ ಇದೆ ಅಂಥೇಳಿ ಆಫೀಸಿಗೆ ಹೋಗಿದ್ರಂತೆ. ಹಾಗಾಗಿ ನಾವು ಕೂಡ ಹೊರಟ್ವಿ. ಹನಿ ನೋಡಿ ಪಾಪ ಕಾಲು ನೋವು ಅಂಥೇಳಿ ನಿಧಾನಕ್ಕೆ ಇಳಿತಾ ಇದ್ದಾಳೆ. ಅಂದರೆ ಇಳಿಯೋವಾಗ ಮಾತ್ರ ನೋವಾಗುತ್ತಮ್ಮ, ನಡೆಯೋವಾಗ ಏನು ನೋವಾಗಲ್ಲ, ಆರಾಮಾಗಿ ನಡಿತೀನಿ. ಆದರೆ ಇಳಿಯೋಕ್ಕೆ ಸ್ವಲ್ಪ ಪೇನ್ ಆಗ್ತಿದೆ ಅಂಥೇಳಿ ಹೇಳ್ತಾ ಇದ್ಲು. ಲಯ ಅಂತೂ ಬಡ ಬಡ ಅಂತ ಓಡೋಗ್ಬಿಡ್ತಾಳೆ. ಅವಳು ನಾನು ಗಾಡಿ ತೆಗಿಯೋಷ್ಟೊತ್ತಿಗೆ ಅವಳು ಫ್ರೆಂಡ್ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬಂದ್ಬಿಡ್ತಾಳೆ. ಅಷ್ಟು ಚೂಟಿ ಅವಳು. ಯಾಕಂದರೆ ಅವಳನ್ನ ಕೆಳಗಡೆ ಬಿಡಲ್ಲ ಒಬ್ಬೊಬ್ಳನ್ನೇ. ಹಾಗಾಗಿ ಕೆಳಗಡೆ ಬಿಡೋಕ್ಕೆ ಭಯ. ಯಾಕಂದರೆ ಅವಳು ಒಂದು ಹತ್ರ ಇರಲ್ಲ, ಎಲ್ಲಂದ್ರಲ್ಲಿ ಹೋಗ್ತಾಳೆ. ಆಮೇಲೆ ಎಲ್ಲರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾಳೆ. ಕೆಳಗಡೆ ಬಿಟ್ಟರೆ ಯಾರು ಗೊತ್ತಿರ್ತಾರೆ, ಕೆಲವೊಬ್ರು ಗೊತ್ತಿರಲ್ಲ ಅನ್ನೋ ಭಯ ಇದ್ದೇ ಇರುತ್ತಲ್ವ ಪೇರೆಂಟ್ಸ್ಗೆ. ಹಾಗಾಗಿ ಅವಳನ್ನ ಹೆಚ್ಚಾಗಿ ಆಚೆ ಬಿಡೋಕ್ಕೆ ಹೋಗಲ್ಲ. ಅವಳು ಬೇರೆ ಹನಿ ಹಾಗಿರಲಿಲ್ಲ, ಯಾರನ್ನೂ ಅಷ್ಟು ಈಸಿಯಾಗಿ ನಂಬ್ತಾ ಇರಲಿಲ್ಲ, ಮಾತಾಡ್ಸ್ತಾ ಇರಲಿಲ್ಲ. ಲಯ ಹಾಗಲ್ಲ, ಬೇಗ ಹಚ್ಕೊಂಡ್ಬಿಡ್ತಾಳೆ. ಅಷ್ಟು ಬೇಗ ಅಲ್ಲೊಂದು ಮಗು ಇದೆ ಕೆಳಗಡೆ ಮನೇಲಿ, ಅವಳು ಏಜಿದೆ, ಅದನ್ನು ಮಾತಾಡಿಸ್ಕೊಂಡು ಓಡಿ ಬರ್ತಾ ಇದ್ದಾಳೆ. ಇನ್ನೇನು ನಾವು ಹೊರಟುಬಿಟ್ವಿ ಅಂಥೇಳಿ. ಇಷ್ಟೊಂದು ತರಲೆ ಲಯ ಅಂತಲೇ ಹೇಳ್ಬೋದು. ಇನ್ನು ಗೇಟ್ ಮುಚ್ಚಿಲ್ಲ ಅಂಥೇಳಿ ಅವಳೇ ಗಾಡಿ ಹತ್ತಿದವಳು ಇಳಿದ್ಬಿಟ್ಟು ಹೋಗಿ ಗೇಟ್ ಮುಚ್ಚಿಬಿಟ್ಟು ಬರ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಸೆಕೆಂಡ್ ಬೇಬಿ ಯಾವಾಗ್ಲೂ ತುಂಬ ಚೂಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಲಯ ಹುಟ್ಟಿದ ಮೇಲೆ ಗೊತ್ತಾಗಿರೋದು ಇಷ್ಟೊಂದು ಆ್ಯಕ್ಟಿವು, ಇಷ್ಟೊಂದು ಚೂಟಿಯಾಗಿದ್ದರೆ ಮೇಂಟೈನ್ ಮಾಡೋದು ಕಷ್ಟಪ್ಪ ಅಂಥೇಳಿ. ಯಾಕಂದರೆ ಫಸ್ಟ್ ಮಗು ಸಾಫ್ಟಾಗಿರುತ್ತೆ, ಸೆಕೆಂಡ್ ಮಗು ಈ ಥರ ಆದಾಗ ನಮಗೆ ಆಶ್ಚರ್ಯನೂ ಆಗುತ್ತೆ ಮತ್ತು ನಿಭಾಯಿಸೋಕ್ಕೂ ಬರ್ತಾ ಇರಲ್ಲ. ಯಾಕಂದರೆ ಫಸ್ಟ್ ಮಗು ಸಾಫ್ಟಾಗಿತ್ತು, ಈ ಮಗು ಏನಪ್ಪ ಇಷ್ಟೊಂದು ಜೋರಿದೆ, ಇಷ್ಟೊಂದು ಗಲಾಟೆ ಮಾಡ್ತಾಳೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಹನಿ ಯಾವುದ್ರಲ್ಲೂ ಇದ್ದಾಳೋ ಇಲ್ಲೋ ಅನ್ನೋಂಗೆ ಇರ್ತಾ ಇದ್ಲು. ನಾನು ಪ್ರತಿ ಸತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಷ್ಟೊಂದು ಚೆನ್ನಾಗಿರ್ತಾ ಇದ್ಲು. ಆದರೆ ಲಯಾನು ಒಂಥರ ಕ್ಯೂಟು, ಒಂಥರ ಚಂದ. ಅವಳ ಮಾತುಗಳೇ ಒಂಥರ ಡಿಫ್ರೆಂಟಾಗಿ ಚಂದ. ಇನ್ನು ಅಜ್ಜಿ ಅಂದರೆ ತುಂಬ ಇಷ್ಟ. ಇಳ್ದಿದ ತಕ್ಷಣವೇ ಓಡೋಗ್ಬಿಟ್ಲು. ಬರ್ಡೇ ಇದೆ ಇವತ್ತು ಅಜ್ಜಿದು, ನಾನು ಹೋಗಿ ಬೇಗ ವಿಶ್ ಮಾಡ್ತೀನಿ ಅಂತೇಳಿ ಅಜ್ಜಿಗೆ ಹೋಗಿದ ತಕ್ಷಣವೇ ವಿಶ್ ಮಾಡಿ ಕೇಕ್ ತಿನ್ನೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ. ಕೇಕ್ ಅಂದರೆ ತುಂಬಾ ಇಷ್ಟ. ಇನ್ನು ಕಟ್ ಮಾಡ್ತಿದ್ದಂಗೆ ಅದ್ರ ಮೇಲ್ಗಡೆ ಒಂದು ಚಾಕ್ಲೇಟ್ದು ಚಿಪ್ಸ್ ಥರ ಇಟ್ಟಿರ್ತಾರಲ್ಲ, ಅದನ್ನು ಎತ್ಕೊಂಡು ರಪ್ಪಕ್ಕಂತ ತಿನ್ಕೊಂಡ್ಬಿಡ್ತಾಳೆ. ನೋಡ್ತಾ ಇರಿ ವಿಡಿಯೋದಲ್ಲಿ. ಹಾಗೆಯೇ ಅವಳು ಏನು ಮುಲಾಜಿ ನೋಡೋಲ್ಲ, ಅವ್ರ ಮನೆ ಇವ್ರ ಮನೆ ಅಂತ ಏನು ಅಂದ್ಕೊಳ್ಳಲ್ಲ. ಒಟ್ನಲ್ಲಿ ತಿನ್ನೋದಿದೆಯಾ, ಅವಳಿಗೆ ಬೇಕನ್ನಿಸ್ತಾ ಇದೆಯಾ, ಟಪಕ್ ಅಂತ ಎತ್ಕೋತಾಳೆ, ತಿಂತಾ ಇರ್ತಾಳೆ. ಅಷ್ಟೇ ಅವಳು. ಒಂದು ಸ್ವಲ್ಪ ಅವ್ರ ಡ್ಯಾಡಿ ಥರನೇ ಅವಳು ಹೇಳಬೇಕಂದ್ರೆ. ಅವರು ಹಾಗೇ ಊಟ ಅಂತ ವಿಚಾರ ಬಂದಾಗ ಆ ಮನೆ ಈ ಮನೆ ಅಲ್ಲಿ ಇಲ್ಲಿ ಅವರು ಅಂದರೆ ಕೆಲವೊಬ್ರು ನೋಡ್ತಾರಲ್ಲ, ಅಯ್ಯೋ ಅವ್ರ ಮನೇಲಿ ಏನು ತಿನ್ನೋದು ಆ ಥರ ಎಲ್ಲ ಇಲ್ಲ ಅಚ್ಚು ಕೂಡ. ಹಾಗೆ ಅವಳ ಮೈಂಡ್ ಸೆಟ್ಟು ಕೂಡ ಲಯದು. ಎಲ್ಲರೂ ಆಗಿರಲಿ ರಪ್ಪಕ್ಕಂತ ಎತ್ಕೊಂಡು ತಿಂತಾಳೆ. ಆದರೆ ಹನಿ ಸ್ವಲ್ಪ ಹಾಗಲ್ಲ, ಯಾಕಂದರೆ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಊಟದಲ್ಲಿ ತುಂಬಾ ಕಂಡೀಷನ್ ಮಾಡಿಬಿಟ್ಟಿದ್ವಿ. ಅವಳು ಹಾಗೇ ಬೆಳೆದ್ಬಿಟ್ಲು. ಇನ್ನು ನಮ್ಮ ಲೈಫ್ ಸ್ಟೈಲ್ ಹೇಗೆ ಅಂದರೆ ತುಂಬ ಹೆಲ್ತ್ ಕಾನ್ಷಿಯಸ್ ಅಪ್ಪ ಅನ್ನೋ ಥರನೂ ಇಲ್ಲ. ಹಾಗಂತ ಬೇಕಾಬಿಟ್ಟು ಸಿಕ್ಕಿದ್ದು ಹೊರಗಡೆ ಫುಡ್ಸ್ ಆಗಲಿ ತಿನ್ನೋದಾಗಿರಲಿ ಅದು ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ಕೇಕ್ಗಳನ್ನ ಈ ಥರ ಬರ್ಡೇಗಳಲ್ಲಿ ಮಾತ್ರ ಕಟ್ ಮಾಡಿಸ್ತಾ ಇರ್ತೀವಲ್ವ, ಹಾಗಾಗಿ ಅವಾಗ ಅಷ್ಟೇ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡೋದು. ಅದು ಬಿಟ್ಟರೆ ಇನ್ನು ಬೇಕ್ರಿಯಿಂದ ಯಾವುದೇ ತಿಂಡಿನಾಗಿರಲಿ ಹೆಚ್ಚಾಗಿ ತಂದು ತಿನ್ನೋ ಅಭ್ಯಾಸ ಇಲ್ಲ. ಕೆಲವೊಂದು ಸತಿ ಯಾರಾದರೂ ಬಂದರೆ ಇಲ್ಲ ಹನಿ ಏನಾದರೂ ತಿನ್ನಬೇಕಮ್ಮ ಅನಿಸಿದ್ರೆ ಮಾತ್ರ ಅವಳಿಗೆ ರಸ್ಕ್ ಮಾತ್ರ ತಂದು ಕೊಡ್ತೀನಿ ಬೇಕ್ರಿಯಿಂದ. ಅದು ಬಿಟ್ಟು ಇನ್ನೇನು ತೊಗೊಳಲ್ಲ. ಈ ಚೋಚೋ ಮಿರ್ಚಾರೆಲ್ಲನೂ ಲಯ ಒಬ್ಬಳೇ ತಿನ್ನೋದು. ಇನ್ನು ಅಚ್ಚು ಏನಾದರೂ ಟಿಫನ್ ಟೈಮಲ್ಲಿ ನೆಂಚ್ಕೊಳ್ಳೋಕ್ಕೆ ಅಂಥೇಳಿ ತಿಂತಾರೆ. ಯಾಕಂದರೆ ಅವ್ರಿಗೆ ತಿನ್ನಬೇಡ, ನೀನು ತಿನ್ನಬೇಡ, ಹಾಗಿರು ಹೀಗಿರು ಅಂತೆಲ್ಲ ಕಂಡೀಷನ್ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ. ನಮಗೆ ಬೇಡವಾ, ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅವರಿಗೆ ಬೇಕು ಅನ್ಸಿದ್ರೆ ತಿನ್ನಲಿ ಅಂತೇಳಿ ಬಿಟ್ಬಿಡ್ತೀನಿ. ಇನ್ನು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅದಾದಮೇಲೆ ಹನಿ ಬೋರ್ ಆಗ್ತಾ ಇದೆ ಅಂಥೇಳಿ ಕೇರಮ್ ಹಾಕ್ಕೊಂಡು ಅಜ್ಜಿ ಜೊತೆ ಆಟ ಆಡ್ತಾ ಇದ್ಲು. ನಾವು ಕೂಡ ಜಾಯ್ನ್ ಆದ್ವಿ, ನಾವು ಕೂಡ ಬರ್ತೀವಿ ಆಟ ಆಡೋಣ ಅಂತೇಳಿ. ಈ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಅಂತೂ ಇದೊಂದು ಗೇಮ್ನ ಇಟ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ. ಅವ್ರ ಮನೇಲೂ ಗೇಮ್ ಆಡ್ತಾ ಇರ್ತೀವಿ, ನಮ್ಮ ಮನೆಗೆ ಬಂದರೆ ನಮ್ಮ ಮನೇಲೂ ಗೇಮ್ ಆಡ್ತಾ ಇರ್ತೀವಿ. ಒಂಥರ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಯಾವುದೇ ಟೆನ್ಷನ್ ಇರಲ್ಲ, ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು. ನೀವು ಕೂಡ ಸಮ್ಮರ್ ಟೈಮಲ್ಲಿ ಮಕ್ಕಳ ಜೊತೆ ಯಾವುದಾದ್ರೂ ಒಂದು ಗೇಮಲ್ಲಿ ಬ್ಯುಸಿಯಾಗಿ ನೋಡಿ, ಆವಾಗ ನಿಮಗೆ ಅದು ಆಡಬೇಕು ಅಂತ ಮೈಂಡ್ ಸೆಟ್ಟಿಗೆ ಬಂದುಬಿಡುತ್ತೆ. ಇನ್ನು ಅಲ್ಲೇ ಆಟ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ
ಇದ್ದೀನಿ. ಬೆಳಗ್ಗೆ 7:15ಗೆ ತರಕಾರಿ ತೊಗೊಂಬರೋಣ ಅಂಥೇಳಿ ನಾನು ಅಚ್ಚು ಮಾರ್ಕೆಟ್ ಕಡೆ ಹೊರಟ್ವಿ. ಈ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಚೆನ್ನಾಗಿರೋ ತರಕಾರಿ ಮತ್ತು ಜಾಸ್ತಿ ತರಕಾರಿ ಸಿಗುತ್ತೆ, ಅಂದರೆ ವೆರೈಟಿ ಆಫ್ ತರಕಾರಿಗಳು ಸಿಗುತ್ತೆ. ಹಾಗಾಗಿ ಬೆಳಗ್ಗೆ ಬೇಗನೆ ಬರ್ತೀವಿ. ಮತ್ತು ಇವಾಗಂತೂ ಬಿಸಿಲು ಎಷ್ಟೊಂದಿರುತ್ತೆ, 8-9 ಗಂಟೆಗೆಲ್ಲ ಬಿಸಿಲು ಸಖತ್ತಾಗಿರುತ್ತೆ. ಇನ್ನು 7:15ಗೆ ಹೋಗಿದ್ದೀವಿ, ಆ ಕಡೆಯಿಂದ ಬರೋಷ್ಟೊತ್ತಿಗೆ ಬಿಸಿಲು ಆಗಲೇ ಚೂರು ಅಂತ ಇತ್ತು. ಇನ್ನು ಇಲ್ಲಿ ನೇರವಾಗಿ ರೈತರಿಂದನೇ ತರಕಾರಿ ಬರೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ. ನನಗಂತೂ ಇಲ್ಲಿಂದ ತರಕಾರಿ ತೊಗೊಂಡೋದ್ರೆ ಬೆಟರ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ಇಲ್ಲಿಗೆ ಬರ್ತೀನಿ. ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇನ್ನು ಜಾಸ್ತಿ ತರಕಾರಿ ಏನು ಬೇಕಾಗಿರಲಿಲ್ಲ. ಇವತ್ತು ಬೇಸಿಕ್ ತರಕಾರಿ ಏನು ಬೇಕೋ ಅದು ತೊಗೋಬೇಕಾಗಿತ್ತು. ಈರುಳ್ಳಿ ಅಂತೂ ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಹೋದಾಗೆಲ್ಲ ಒಂದು 5 kg ಈರುಳ್ಳಿನ ತೊಗೊಂಬಂದುಬಿಡ್ತೀನಿ. ಅದು ಆರಾಮಾಗಿ ನನಗೆ ಒಂದು 15 ದಿವಸಕ್ಕೆ ಆಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬಳಸ್ತೀವಿ. ಹಾಗಾಗಿ ಇನ್ನು ನೆಲ್ಲಿಕಾಯಿನೂ ಖಾಲಿ ಆಗೋಗ್ಬಿಟ್ಟಿತ್ತು ಅಂಥೇಳಿ ಇವತ್ತು ಹೋಗಿದ್ದಾಯಿತು ಮಾರ್ಕೆಟ್ಗೆ. ಹನಿನೂ ಕೂಡ ಮಶ್ರೂಮು ತೊಗೊಂಡು ಬರಲೇಬೇಕು ಇವತ್ತು. ನಾನು ಮಶ್ರೂಮ್ ಗ್ರೇವಿ ತಿನ್ನಬೇಕು, ನೀನು ತುಂಬ ದಿನ ಆಯಿತು ಮಶ್ರೂಮ್ ಗ್ರೇವಿ ಮಾಡಿ ಅಂಥೇಳಿ ಹೇಳ್ತಾ ಇದ್ಲು. ಹಾಗಾಗಿ ಅಲ್ಲೇ ಒಂದು 2 ಪ್ಯಾಕೆಟ್ ಮಶ್ರೂಮ್ನು ತೊಗೊಂಬಂದೆ. ಹೋಗೋವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಅಲ್ಲಿ ನಾವು ಹೋಗೋ ದಾರಿಲೇ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಅಲ್ಲಿ ಯಾರಿಗೋ ರೈಲು ಗುದ್ಕೊಂಡು ಹೋಗಿತ್ತಾ ಅಥವಾ ಸೂಸೈಡ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಆದರೆ ಅದೆಲ್ಲ ನೋಡಿದೆ ನಾನು ಆ್ಯಕ್ಚುಲಿ ದೂರದಿಂದನೇ. ಆದರೆ ಒಂಥರ ವಾಮಿಟಿಂಗ್ ಫೀಲ್ ಆಗ್ತಾಯಿತ್ತು ನನಗೆ. ಈ ಮಾರ್ಕೆಟ್ ಒಳಗಡೆ ಬರೋವರೆಗೂ ನನಗೆ ಆ ಫೀಲೇ ಹೋಗಿಲ್ಲ. ನಿಜಕ್ಕೂ ಈ ಥರ ಬ್ಲಡ್ ಆಗಿರ್ಬೋದು ಮತ್ತು ವಿಚಿತ್ರವಾಗಿ ಆಕ್ಸಿಡೆಂಟ್ ಎಲ್ಲ ಆದರೆ ನಿಜ ನೋಡೋಕ್ಕೆ ಹೋಗಬೇಡಿ. ಹೊಟ್ಟೆ ಎಲ್ಲ ಮಳ್ಸುತ್ತೆ, ವಾಮಿಂಟ್ ಬಂದಂಗೆ ಆಗುತ್ತೆ. ಆಮೇಲೆ ಬೇಜಾರು ಆಗ್ತಾ ಇರುತ್ತೆ, ಯಾಕೆ ಹೀಗೆಲ್ಲ ಆಗುತ್ತಪ್ಪ, ಅನ್ಎಕ್ಸ್ಪೆಕ್ಟೆಡಾಗಿ ಈ ಥರ ಎಲ್ಲ ನೋಡೋದು ತಪ್ಪು ಅಂತ ಅನಿಸುತ್ತೆ. ಆ ಕ್ಯೂರಿಯಾಸಿಟಿಗೆ ಅಲ್ಲಿ ಯಾಕೆ ಜನ ಸೇರಿದ್ದಾರೆ ಅಂತೇಳಿ ಹೋದೆ. ಅಚ್ಚು ವೀಡಿಯೋ ಮಾಡ್ಕೊಂಡ ಅಂತ ಹೇಳಿದ್ರು. ನನಗೆ ಆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಧೈರ್ಯ ಇರಲಿಲ್ಲ. ಯಾಕಂದರೆ ಅದನ್ನು ತೋರಿಸೋದು ಇಲ್ಲ ಯೂಟ್ಯೂಬಲ್ಲಿ. ವೀಡಿಯೋ ಮಾಡ್ಕೊಂಡು ಏನು ಮಾಡಲಿ ಅಂಥೇಳಿ ನಾನು ಹಾಗೆ ಬಂದುಬಿಟ್ಟೆ. ಮನೆಗೆ ಬಂದಮೇಲೂ ಒಂದು 2-3 ನಿಮಿಷ ಅದೇ ಗುಂಗು ಬರ್ತಾಯಿತ್ತು. ಮತ್ತು ಮಕ್ಕಳ ಜೊತೆ ಸೇರಿಕೊಂಡು ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು. ಇನ್ನು ಹನಿ ಲಯ ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ತರಕಾರಿ ಜೋಡಿಸ್ಕೊಂಡು. ಯಾಕಂದರೆ ನಾನು ತಿಂಡಿ ಮಾಡಬೇಕಾಗಿತ್ತಲ್ಲ, ನಾನು ಕಿಚನಲ್ಲಿ ತಿಂಡಿ ರೆಡಿ ಮಾಡ್ತಾಯಿದ್ರೆ ಅವರು ತರಕಾರಿ ಬ್ಯಾಗ್ನೆಲ್ಲ ತೆಗೆದುಬಿಟ್ಟು ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಮಮ್ಮಿ, ನಿನಗೆ ಸಹಾಯ ಮಾಡ್ತೀವಿ ಅಂತೇಳಿ ಮಾಡ್ತಾಯಿದ್ದಾರೆ. ಇನ್ನು ನಾನು ಅಚ್ಚು ಜೊತೆ ಏನೋ ಮಾತಾಡ್ತಾ ಇದ್ದೀನಿ ಜೋರಾಗಿ ಅಂತೇಳಿ ನನಗೆ ಗದರ್ತಾ ಇದ್ದಾಳೆ ಲಯ ನೋಡಿ. ಏನಾದರೂ ಒಳ್ಳೊಳ್ಳೆ ಮೂಮೆಂಟ್ಸ್ ಇದ್ದರೆ ಮಾತ್ರ ನನಗೆ ಶಟಪ್ ಅಂತೀಯ ನೀನು. ಇನ್ಯಾರಿಗೆ? ಪೂರ್ತಿ ತೆಗಿಬೇಡಲ್ಲಯ್ಯ, ಸುಮ್ಮನೆ ಮೇಲ್ಗಡೆ ಪೂರ್ತಿ ಸಿಪ್ಪೆ ಏನು ಬಿಡ್ಸೋದು ಬೇಡ, ಹಾಕು ಮಗನೆ. ಸುಮ್ಮನೆ ಮೇಲೆ ಇದು ಒಂದು ಲೇಯರ್ ತೆಗಿ ಅಷ್ಟೇ. ಹೋಗು, ಹೇಳಿದ್ದು ಒಂದು ಮಾತು ಕೇಳಲ್ಲಯ್ಯ. ಈಗ ಬೀನ್ಸ್ ಇದನ್ನ ಕ್ಯಾರೆಟ್ ಲೇಡೀಸ್ ಫಿಂಗರ್ ಇನ್ನು ಸಿಕ್ಕರೆ ನಂಗೆ ಕೊಡು. ಲೇಡೀಸ್ ಫಿಂಗರ್ ನಂಗೆ ಸಿಕ್ಕರೆ ನೀನು ಕೊಡ್ತೇನೆ. ಇದು ಎಷ್ಟು ಕೌಂಟ್ ಮಾಡೋಣ ಬೇಡ, ಕೌಂಟ್ ಮಾಡೋಣ. ಮಶ್ರೂಮ್ ಮಶ್ರೂಮ್ ಇಷ್ಟ ಅದಾ ನನ್ನ ಫೇವರಿಟ್. ಹನಿ ನೋಡಿ ನಾನು ಮಾಡ್ತೀನಿ, ನೋಡಿ ನನಿ. ಮಾರ್ಕೆಟಿಂದ ತಂದಿದ್ದ ತರಕಾರಿನೆಲ್ಲನೂ ಹನಿ ಲಯ ಸೇರಿ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ರು. ಹನಿ ಅಂತೂ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ತಾಳೆ. ಬೇಸಿಕ್ ಏನೇನು ಕೆಲಸ ಇದೆ ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ ನನಗೆ. ಮಕ್ಕಳಿಗೆ ಸ್ವಲ್ಪ ಕೆಲಸ ಕಲಿಸ್ಬೇಕು ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ನನಗೆ ಅದೊಂದು ಮೈಂಡಲ್ಲಿತ್ತು, ಮಕ್ಕಳನ್ನ ಕೆಲಸ ಕಲಿಸ್ಬೇಕು, ಮುಂದೆ ಅವ್ರಿಗೆ ಯೂಸ್ ಆಗುತ್ತೆ, ನಮಗಲ್ಲ. ಏನೋ ಮಕ್ಕಳನ್ನ ಏನೋ ಒಂದು ಆಡಂಬರದಲ್ಲಿ ಇದು ಮಾಡಬೇಡ ಅದು ಮಾಡಬೇಡ ಹಾಗಿದೆಯಾ ಹೀಗಿದೆಯಾ ಅಂತ ಬೆಳೆಸೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾವು ಕೂಡ ಕೆಲಸ ಮಾಡಿನೇ ದೊಡ್ಡವರಾಗಿರೋದು, ಯಾಕೆ ನಾವು ಇವಾಗ ಬದುಕ್ತಾ ಇಲ್ವಾ. ಇವಾಗಿನ ಜನ್ರೇಷನಲ್ಲಿ ಮಾತ್ರ ಯಾಕೆ ಅಷ್ಟೊಂದು ಸಾಫ್ಟಾಗಿ ಅಷ್ಟೊಂದು ಕೇರಿಂಗಾಗಿ ಮಾಡಬೇಕು, ಕೇರ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅವ್ರ ಆರೋಗ್ಯದಲ್ಲಿ ಮಾಡಬೇಕಾ, ಅವ್ರು ಏನರಲ್ಲಿ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಕೆಲವೊಂದು ಮನೆಯಲ್ಲಿ ಮಕ್ಕಳು ತುಂಬಾ ಹಠ ಮಾಡ್ತಿರ್ತಾರೆ, ತುಂಬಾ ರಿವರ್ಸ್ ಮಾತಾಡ್ತಾ ಇರ್ತಾರೆ. ಅದನ್ನು ತಪ್ಪಿಸ್ಬೇಕು ಅಂದರೆ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳ ಮೇಲೆ ನಿಗಾ ಇಡಬೇಕು. ಇನ್ನು ತರಕಾರಿನೆಲ್ಲ ಏನೇನು ಜೋಡಿಸ್ಬೇಕೋ ಅದೆಲ್ಲ ಜೋಡಿಸ್ಬಿಟ್ಟಿದ್ಲು ಹನಿನೂ ಕೂಡ. ಇನ್ನು ಸ್ವಲ್ಪ ಯಾವುದಾದ್ರೂ ಅವಳಿಗೆ ಆಗದೆ ಇರೋದನ್ನ ಮಾತ್ರ ಬಿಟ್ಟಿದ್ಲು. ಅದನ್ನು ನಾನು ಫುಲ್ಲು ಕ್ಲಿಯರ್ ಮಾಡಿಬಿಟ್ಟು ಇನ್ನು ಹಣ್ಣುಗಳನ್ನೆಲ್ಲ ಬುಟ್ಟಿಗೆ ಹಾಕಿಟ್ಬಿಡೋಣ ಅಂತೇಳಿ ಅದನ್ನು ಕೂಡ ಹಾಕಿಡ್ತಾ ಇದ್ದೀನಿ. ಇದು ಕೂಡ ಇವಾಗಲೇ ಮಾರ್ಕೆಟಿಂದನೇ ತಂದಿರೋದು, ಹಾಗಾಗಿ
ಎಲ್ಲನೂ ಜೋಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅಷ್ಟೊಂದೇನು ಫ್ರೂಟ್ಸ್ ಎಲ್ಲ ತರಕ್ಕೆ ಹೋಗಲ್ಲ, ಸ್ವಲ್ಪ ಖಾಲಿ ಆದಮೇಲೆ ತೊಗೊಂಡು ಬರ್ತೀನಿ. ಯಾಕಂದರೆ ಕೆಲವೊಂದು ಸತಿ ಮಕ್ಕಳು ಬೇಡ ಅಂಥೇಳಿ ಬೇರೆ ಏನಾದರೂ ತಿಂದಾಗ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ತಂದರೆ ಬೆಟರ್ ಅಂತೇಳಿ ಸ್ವಲ್ಪನೇ ತರ್ತೀನಿ. ಒಂದು 4 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು. ಪಪ್ಪಾಯನ ಹೆಚ್ಚಾಗಿ ತಿಂತಾರೆ ಮನೇಲಿ, ಹಾಗಾಗಿ ಪಪ್ಪಾಯನ ಒಂದು 3 ಏನು ತೊಗೊಂಡು ಬಂದಿದ್ದೆ. ಹನಿಗಂತೂ ಕಂಪಲ್ಸರಿ ಪಪ್ಪಾಯ ಕೊಡಲೇಬೇಕು, ಯಾಕಂದರೆ ಅವಳಿಗೆ ಪ್ಲೇಟ್ಲೆಟ್ಸು ತುಂಬಾ ಕಡಿಮೆ ಇರುತ್ತಲ್ವ, ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಪ್ಲೇಟ್ಲೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ, ಯಾರು ಬೇಕಾದರೂ ತೊಗೊಂಡು ತಿನ್ಬೋದಲ್ವ ಪಪ್ಪಾಯನ. ಕಡಿಮೆ ಬೆಲೆಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋ ಫ್ರೂಟ್ ಅಂದರೆ ಅದು ಪಪ್ಪಾಯನೇ. ಮಕ್ಕಳಿರೋ ಮನೇಲಂತೂ ವಾರದಲ್ಲಿ ಒಂದಿನಾದರೂ ಪಪ್ಪಾಯನ ತೊಗೊಂಡೋಗಿ ಮಕ್ಕಳಿಗೆ ತಿನ್ನಿಸಿ, ಯಾಕಂದರೆ ಮಕ್ಕಳಿಗೆ ಹೆಚ್ಚಾಗಿ ಜಂತುಳ ಆಗ್ತಾ ಇರುತ್ತೆ. ಇದನ್ನು ತಿನ್ನೋದ್ರಿಂದ ಜಂತುಳ ಆದಷ್ಟು ಕಡಿಮೆ ಆಗುತ್ತೆ, ಅಂದರೆ ಜಂತುಳ ಆಗೋದನ್ನೇ ಕಡಿಮೆ ಮಾಡ್ಬೋದು. ಹಾಗಾಗಿ ಲಯಾಗಂತೂ ಚಿಕ್ಕ ವಯಸ್ಸಲ್ಲಿ ತುಂಬಾ ಕೊಡ್ತಾ ಇದ್ದೆ, ವಾರದಲ್ಲಿ ಒಂದು 3 ಸತಿ ಕೊಡ್ತಾ ಇದ್ದೆ. ಸ್ವಲ್ಪ ದಿನ ಡ್ರಾಪ್ ಆಗಿಬಿಟ್ಟಿತ್ತು, ಮತ್ತೆ ಹನಿಗೆ ಬೋನ್ ಮೆರ ಆಗಿರೋದ್ರಿಂದ ಅವಳಿಗೆ ಕೊಡಲೇಬೇಕು ಅಂತ ಹೇಳಿರೋದ್ರಿಂದ ಅವಳಿಗೆ ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀವಿ, ವಾರದಲ್ಲಿ 1-2 ದಿನನಾದರೂ. ಇತ್ತೀಚೆಗೆ ಅವಳಿಗೂ ಕೂಡ ಕಡಿಮೆ ಆಗಿಬಿಟ್ಟಿತ್ತು, ಅಂದರೆ ಪಪ್ಪಾಯ ಕೊಡೋದು ಕಡಿಮೆ ಆಗಿಬಿಟ್ಟಿತ್ತು. ಅವಳೇ ಗ್ಯಾಪ್ಸ್ತಾ ಇದ್ಲು, ಯಾಕಮ್ಮ ಒಂದು 4 ದಿವಸದಿಂದ ಪಪ್ಪಾಯನೇ ತಂದಿಲ್ಲ ಅಂಥೇಳಿ. ಇನ್ನು ಸ್ನಾನ ಆದಮೇಲೆ ನಾನು ಲಯಾಗೆ ಉಗುರನ್ನ ಕಟ್ ಮಾಡ್ತೀನಿ. ಚೆನ್ನಾಗಿ ನೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ, ಕಟ್ ಮಾಡುವಾಗ ಮಕ್ಕಳಿಗೆ ನೋವು ಅನ್ಸಲ್ಲ. ಹಾಗಾಗಿ ನಾನು ಯಾವಾಗಲೂ ಸ್ನಾನ ಆದಮೇಲೆ ಉಗುರನ್ನ ಕಟ್ ಮಾಡ್ತೀನಿ ಲಯಾಗೆ. ಇನ್ನು ಅಚ್ಚು ಏನಾದರೂ ಮನೇಲಿದ್ದರೆ ಪಾಪ ಅವರು ಫೋನಲ್ಲೇ ಕೆಲಸ ಇರುತ್ತೆ, ಆದ್ರೂ ಫೋನಲ್ಲಿ ಕೆಲಸ ಮಾಡಿಕೊಂಡೆ ನನಗೆ ಪಾತ್ರೆಗಿದ್ರೆ ತೊಳ್ಕೊಡೋದೇನಾದರೂ ಇದ್ದರೆ ತೊಳ್ಕೊಡ್ತಾರೆ. ನೀನೇ ಮಾಡಬೇಕು ನಾನೇ ಮಾಡಬೇಕು ಅಂತೆಲ್ಲ ಏನಿಲ್ಲ ನಮ್ಮ ಮನೇಲಿ. ಯಾರು ಫ್ರೀ ಟೈಮಲ್ಲಿ ಯಾವ ಕೆಲಸ ಇಂಟ್ರೆಸ್ಟ್ ಇರುತ್ತೋ ಅದನ್ನ ಮಾಡ್ತಾ ಇರ್ತಾರೆ. ನಾನು ಕೂಡ ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪೈನಾಪಲ್ ಇತ್ತು ಅದರಲ್ಲಿ. ಇದಕ್ಕೆ ಶುಗರ್ ಏನೂ ಹಾಕ್ತಾಯಿಲ್ಲ ನಾನು, ಬರೀ ಸ್ವಲ್ಪ ಪೆಪ್ಪರು, ಸಾಲ್ಟು, ಪುದೀನ ಫ್ಲೇವರ್ ಇರಲಿ ಅಂತೇಳಿ ಸ್ವಲ್ಪ ಪುದೀನ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಆಟ ಆಡ್ಕೋ. ಯಾಕೆ ನಾನು ಗೋಬಿ ನೋಡಕ್ಕಂತ ಬಂದಿದ್ದೆ. ನಿಂಗೆ ಕೊಡಲ್ವಲ್ಲ ಗೋಬಿನ? ನಿಂಗೆ ಗೋಬಿ ಇಷ್ಟನಾ? ಹೋಗ್ಲಿ ಬಿಟ್ಟು, ನಿಂಗೆ ಕೊಡಕ್ಕಂತ ಮಾಡ್ತಾ ಇರೋದು ಪಾಪ. ಹನಿಗೆ ಈ ಥರ ಜ್ಯೂಸ್ಗಳನ್ನ ಮಾಡಿಕೊಡೋ ಹಾಗಿಲ್ಲ, ಹಾಗಾಗಿ ಅವಳಿಗೆ ಜ್ಯೂಸ್ನ ಸ್ಕಿಪ್ ಮಾಡಿ ಅವಳಿಗೆ ಸೀಬೆ ಹಣ್ಣಿತ್ತು ಅದನ್ನು ಕಟ್ ಮಾಡ್ಕೊಂಡು ತಿಂದ್ಲು ಅವಳು. ನಾವು 3 ಜನ ಜ್ಯೂಸ್ನ ಕುಡಿದ್ವಿ. ಇನ್ನು ಗೋಬಿ ಬೇಕು ಅಂತೇಳಿ ಹಠ ಮಾಡ್ತಾಯಿದ್ರು, ಹಾಗಾಗಿ ಗೋಬಿನ ಮಾಡ್ತಾಯಿದ್ದಾರೆ ಅಚ್ಚು ಇವತ್ತು. ಅವರು ಮನೇಲಿದ್ದರೆ ಅಡುಗೆ ಮನೇಲಿ ಏನಾದರೂ ತಿನ್ಬೇಕನ್ಸಿದ್ರೆ ಮಾತ್ರ ಈ ಥರ ಏನಾದರೂ ಮಾಡ್ತಾ ಇರ್ತಾರೆ. ಅಡುಗೆ ವಿಚಾರಕ್ಕೆ ಅಷ್ಟೊಂದಾಗಿ ಬರಲ್ಲ ಅವರು, ಏನಾದರೂ ಬೇಸಿಕ್ ಬೇರೆ ಹೆಲ್ಪ್ ಇದ್ದರೆ ಮಾಡಿಕೊಡ್ತಾ ಇರ್ತಾರೆ. ಇವತ್ತು ಗೋಬಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಮಕ್ಕಳು, ಹಾಗಾಗಿ ಗೋಬಿ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ. ಅವಾಗೆಲ್ಲ ತುಂಬಾ ಜಾಸ್ತಿ ರೆಸಿಪಿಗಳನ್ನ ಮಾಡ್ತಾಯಿದ್ರು, ಇವಾಗ ಅವರೇ ಮರ್ತೋಗ್ಬಿಟ್ಟಿದ್ದಾರೆ. ಅಂದರೆ ಚಿಕನಲ್ಲೇ ವೆರೈಟಿಯಾಗಿ ಮಾಡಿಕೊಡ್ತಾಯಿದ್ರು, ಪಾನಿಪುರಿ ಆಗಿರ್ಬೋದು, ಗೋಬಿ ಆಗಿರ್ಬೋದು ಮನೇಲೇ ಮಾಡಿಕೊಡ್ತಾಯಿದ್ರು. ಹೊರಗಡೆ ಹೋಗಿ ತಿನ್ನೋದು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ವಲ್ಲ ನಮಗೆ. ಇನ್ನು ಮಕ್ಕಳಿರೋ ಮನೇಲಿ ಬೇಕೇ ಬೇಕಂತಾರೆ, ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಗೋಬಿ ಮಾಡಿಕೊಟ್ಬಿಟ್ಟೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಗೋಬಿನ ಮಾಡ್ತಾಯಿದ್ದಾರೆ. ಅವ್ರು ಅಡುಗೆ ಮಾಡುವಾಗ ನಾವು ಮಧ್ಯದಲ್ಲಿ ಹೋಗಿ ಅದು ಹಾಕ್ಬೇಡ ಇದು ಹಾಕ್ಬೇಡ ಅಂತೆಲ್ಲ ಹೇಳೋಂಗಿಲ್ಲ. ಅವ್ರಿಗೆ ಏನು ಇಷ್ಟ ಬರುತ್ತೋ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಮಾಡೋಕ್ಕೆ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಆ ಥರ ಅವರು. ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಹಾಕೋದೆಲ್ಲ ನಂಗೆ ಇಷ್ಟ ಆಗಲ್ಲ, ಆದರೆ ಅದನ್ನ ಹಾಕಲೇಬೇಕು, ಹಾಕಿದ್ರೇ ಟೇಸ್ಟು ಅಂಥೇಳಿ ಇವತ್ತು ಹಾಕ್ಬಿಟ್ಟು ಮಾಡಿದ್ರು. ಕೆಲವೊಂದು ಸತಿ ಅಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೆ. ಅವರು ಮಾಡಿದರು, ಸೂಪರಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ರೆಸ್ಟೋರೆಂಟಲ್ಲಿ ಇರುತ್ತಲ್ಲ ಟೇಸ್ಟು, ಅದಕ್ಕಿಂತ ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದರು. ನೀವು ಕೂಡ ಟ್ರೈ ಮಾಡಿ ಮನೇಲೇ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಗಂಡ್ಮಕ್ಳು ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಹೆಣ್ಮಕ್ಳು. ಇನ್ನೊಂದು ಸತಿ ಮಾಡು ಅಂತ ಕೇಳಬೇಕು, ಆ ಥರ ಮಾಡಿರ್ತಾರೆ. ಅಚ್ಚುನು ಹಾಗೇ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾವತ್ತಾದರೂ ಒಂದಿನ ಅಡುಗೆ ಮಾಡಿದ್ರು. ನಮಗಂತೂ ತುಂಬಾ ಇಷ್ಟ ಆಯಿತು ಇವತ್ತು ಗೋಬಿ ಮಂಚೂರಿ. ಮಕ್ಕಳಂತೂ ಫುಲ್ ಖುಷಿಯಾಗಿ ತಿಂತಾಯಿದ್ರು. ಇನ್ನು ನನ್ನ ಬಾಣಂತನನೇ ಮಾಡಿದ್ದಾರೆ ಅಂದರೆ ನೀವು ಅಂದ್ಕೊಳ್ಳಿ ಅವರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿರ್ತಾರೆ ಅಂತೇಳಿ. ನಾನು ಬಾಣಂತನ ಮಾಡಿದಾಗ ಅವರು ಅಡುಗೆಗೆ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ತುಂಬಾ ಹೊಟ್ಟೆ ಹಸಿತಲ್ವ ಬಾಣಂತನದಲ್ಲಿ. ಅಚ್ಚು ಯಾವಾಗ ಅಡುಗೆ ಮಾಡ್ಕೊಡ್ತೀಯ, ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಕಾಯ್ತಾ ಇದ್ದೆ. ಇತ್ತೀಚೆಗೆ ಸ್ವಲ್ಪ ರೂಢಿ ತಪ್ಪೋಗಿದೆ, ಇನ್ನೇನಾದರೂ ಸ್ಪೆಷಲಾಗಿ ಏನಾದರೂ ಮಕ್ಳಿಗೆ ಮಾಡಿಕೊಡ್ಬೇಕು ಅಂದರೆ ಮಾಡಿಕೊಡ್ತಾರೆ. ಇನ್ನು ವ್ಲಾಗ್ನು ಕೂಡ ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೇಗಿತ್ತು ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.